ಎಲ್ಲರಿಗೂ ಸಂಹಿತಾ ಸವಿರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಮಸಾಲೆ ದೋಸೆ ಮಾಡೋದು ತೋರಿಸ್ತಾ ಇದ್ದೀನಿ. ನೋಡಿ, ಒಂದು ಸಣ್ಣ ಲೋಟದ ಅಳತೆ ತೊಗೋತಾ ಇದ್ದೀನಿ. ನೀವು ಬೇಕಾದರೆ ಪಾವಿನ ಅಳತೆನೂ ತೊಗೊಳ್ಳಿ. ನಾನು ಲೋಟದ ಅಳತೆನಲ್ಲಿ ತೋರಿಸ್ತಾ ಇದ್ದೀನಿ. ಇಷ್ಟು ದೋಸೆ ಮಾಡೋದ್ರಿಂದ ಒಂದು 15ರಿಂದ 20 ದೋಸೆ ಆರಾಮಾಗುತ್ತೆ. ನೀವು ಎಷ್ಟು ಜನ ಇದ್ದೀರಾ ನೋಡಿಕೊಂಡು ಅದಕ್ಕೆ ತಕ್ಕನಾಗೆ ಅಳತೆ ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿ. 3/4 ಲೋಟದಷ್ಟು ಉದ್ದಿನಬೇಳೆ, 1 ಹಿಡಿಯಷ್ಟು ಕಡಲೆಬೇಳೆ, 1 ಹಿಡಿಯಷ್ಟು ತೊಗರಿಬೇಳೆನೂ ಹಾಕ್ತೀನಿ ನಾನು ದೋಸೆಗೆ. ಅದಕ್ಕೆ ಗರ್ಗರಿಯಾಗಿ ತುಂಬ ಕೆಂಪಿಗೆ ಚೆನ್ನಾಗಿ ಆಗುತ್ತೆ. ಆಮೇಲೆ ದೋಸೆ ಅಕ್ಕಿ ತೊಗೋತೀನಿ. ದೋಸೆ ಅಕ್ಕಿ ಒಂದು 3.5 ಲೋಟದವರೆಗೂ ಹಾಕ್ತೀನಿ. ಇಷ್ಟು ಅಳತೆನಲ್ಲಿ ನೀವು ದೋಸೆ ಮಾಡ್ಕೊಳ್ಳೋದ್ರಿಂದ ಕರೆಕ್ಟಾಗಿ ನೀವು ದೊಡ್ಡದು ಫ್ಯಾಮಿಲಿ ಇಲ್ಲ, ಚಿಕ್ಕವರು ಫ್ಯಾಮಿಲಿ ಇದೆ, ಅಥವಾ ಇಬ್ಬರು ದೊಡ್ಡವರು ಮಕ್ಕಳಿದ್ದಾರೆ, ಅಥವಾ ಆ ಥರ ಇರೋ ಮನೆಗೆ ಒಂದು ದಿನಕ್ಕೆ ತಿಂಡಿಗೆ ಖಾಲಿಯಾಗೋಗ್ಬಿಡುತ್ತೆ. ಇಲ್ಲ ಅಂತಲೇ ಹಬ್ಬ ಅಂದರೆ ಉಳಿದ್ರೆ ಒಂದು 4-5 ಸೌಟಷ್ಟು ಉಳಿದಾತು ಅಷ್ಟೇನೆ. ಅತಿ ಹಿಟ್ಟನ್ನು ಮಾಡ್ಕೊಳಕ್ಕಾಗ್ತಾ ಇಲ್ಲ, ನಮಗೆ ಸ್ವಲ್ಪ ಮಾಡೋಕ್ಕೆ ಗೊತ್ತಾಗ್ತಾ ಇಲ್ಲ ಅನ್ನೋರಿಗೆ ಈ ಥರದ್ದೊಂದು ರೆಸಿಪಿ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನೋಡಿ, ಏನು ಗೊತ್ತಾ, ಇವಾಗ ನಾವು ಇನ್ಸ್ಟೆಂಟಾಗಿ ಸಿಗುತ್ತಲ್ವ, ಆ ಹಿಟ್ಟುಗಳೆಲ್ಲ ಚೆನ್ನಾಗಿರೋಲ್ಲ, ಪ್ರಿಸರ್ವೇಟಿವ್ ಎಲ್ಲ ಹಾಕಿರ್ತಾರೆ. ಅದ್ರ ಬದಲಿಗೆ ನಾವು ಈ ಥರ ಮನೆಯಲ್ಲೇ ಕಮ್ಮಿ ಕ್ವಾಂಟಿಟಿನಲ್ಲಿ ನೆನೆಸ್ಬಿಟ್ಟು ಮಾಡ್ಕೊಳ್ಳೋದ್ರಿಂದ ದೋಸೆ ತುಂಬ ಚೆನ್ನಾಗಾಗುತ್ತೆ, ಈಸಿಯಾಗಿ ಮಾಡಿಬಿಡ್ಬೋದು. ಆಮೇಲೆ ನೋಡಿ, ನಾನಿವಾಗ ಒಂದು ದೊಡ್ಡ ಹಿಡಿಯಷ್ಟು ಮೆಂತ್ಯನೂ ಸೇರಿಸಿದ್ದೀನಿ. ಮೆಂತ್ಯ ಏನು ತೊಳೆಯೋಷ್ಟಿಲ್ಲ, ಹಾಗೆ ಸೇರಿಸ್ತಾ ಇದ್ದೀನಿ. ನೀವು ಬೇಕು ತೊಳಿತೀವಿ ಅನ್ನೋದಾದರೆ ಖಂಡಿತ ತೊಳ್ಕೊಳ್ಳಿ. ಇದು ಹಾಕ್ಬಿಟ್ಟು ಏನು ಅಂದರೆ ತೊಳೆಯೋವಾಗಲೇ ಮೆಂತ್ಯ ಎಲ್ಲ ಬಿದೋಗ್ಬಿಡುತ್ತೆ, ಅದಕ್ಕೋಸ್ಕರ ನಾನು ಲಾಸ್ಟಲ್ಲಿ ಹಾಕ್ತೀನಿ. ಆಮೇಲೆ ನೋಡಿ, ಚೆನ್ನಾಗಿ ನೆನೆಯೋಕ್ಕೆ ಬೇಕಾಗಿರೋಷ್ಟು ಮುಳುಗಷ್ಟು ನೀರನ್ನು ಹಾಕ್ಬಿಟ್ಟು ಇದನ್ನು ಅಕ್ಕಿ ಬೇರೆ ಮತ್ತು ಬೇಳೆಗಳು ಬೇರೆ ಆಗಿಯೇ ನೆನೆ ಹಾಕಬೇಕು. ಆವಾಗ ಕರೆಕ್ಟಾಗಿ ನಿಮಗೆ ರುಬ್ಬಿದಾಗ ಒಂದೇ ಹದ ಬರುತ್ತೆ. ಅಕಸ್ಮಾತ್ ನೀವು ಒಟ್ಟಿಗೆ ನೆನೆ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಅಕ್ಕಿ ರುಬ್ಬಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗುತ್ತೆ, ಬೇಳೆಗಳು ಬೇಗ ರುಬ್ಬಿಡತ್ತಲ್ವ. ಆವಾಗ ಏನಾಗುತ್ತೆ ಅಂದರೆ ಒಂಥರ ನಿಮಗೆ ಟೆಕ್ಸ್ಚರು, ಕನ್ಸಿಸ್ಟೆನ್ಸಿ ಚೇಂಜ್ ಆಗುತ್ತೆ. ಹಾಗಾಗಿ ಅಕ್ಕಿ ಬೇರೆ ನೆನೆಸ್ಕೊಳ್ಳಿ, ಬೇಳೆಗಳನ್ನ ಬೇರೆ ನೆನೆಸ್ಕೊಂಡು ನೀವು ಮಾಡ್ಕೊಳ್ಳಿ. ನೋಡಿ, ಈ ಥರ ಚೆನ್ನಾಗಿ ನೆನೆಯಕ್ಕೆ ಬಿಡಬೇಕು. ಒಂದು 4 to 6 hours ನೆನೆಸಿದ್ದೀನಿ ನಾನು ಈ ಥರ. ಆಮೇಲೆ ದೋಸೆ ಮಾಡುವಾಗ ಇನ್ನೊಂದು ಟ್ರಿಕ್ ಏನಪ್ಪ ಅಂತಂದರೆ, ಅತಿಯಾಗಿ ನೆನೆಸಿದ್ರೂ ಒಂದೊಂದು ಸತಿ ಹುಳಿ ಬರುತ್ತೆ. ದೋಸೆ ಹಿಟ್ಟು ಹುಳಿ ಜಾಸ್ತಿ ಆಗಬಾರ್ದು ಅಂತಂದರೆ ಮ್ಯಾಕ್ಸಿಮಮ್ 8 hours, ಅದಕ್ಕಿಂತ ಜಾಸ್ತಿ ನೆನೆಸೋಕ್ಕೆ ಹೋಗಬಾರ್ದು. ಆವಾಗ ಆ ಟೆಕ್ಸ್ಚರೇ ಬರೋಲ್ಲ, ನೀವು ಗರಿಗರಿಯಾಗಿ ಮಾಡ್ತೀನಿ ಅಂದ್ರೂ ಮಾಡೋಕ್ಕಾಗಲ್ಲ. ಕೆಲವು ಸಣ್ಣ ಪುಟ್ಟ ಟ್ರಿಕ್ಸ್ ಉಪಯೋಗಿಸೋದ್ರಿಂದ ದೋಸೆ ತುಂಬ ಚೆನ್ನಾಗಾಗತ್ತೆ. ನೋಡಿ, ಆಮೇಲೆ ನೆನೆಸಿ ಎಲ್ಲ ಇನ್ನೇನು ರುಬ್ತೀನಿ ಅನ್ನುವಾಗ ಇವಾಗ ಒಂದು ಹಿಡಿಯಷ್ಟು ಅವಲಕ್ಕಿನೂ ಹಾಕ್ಕೊಂಬಿಟ್ಟು ಅದನ್ನು ತೊಳೆದ್ಬಿಟ್ಟು ಅದನ್ನು ಒಂದು 10-15 ನಿಮಿಷ, ಅರ್ಧ ಗಂಟೆವರೆಗೂ ನೆನೆಸಿದ್ರೂ ಸಾಕು. ಬೇಕಾದಂಗೆ ಅದು ಅರಳುತ್ತೆ. ಚೆನ್ನಾಗಿ ಅರಳಿ ನಿಮ್ಗೆ ಬೇಗ ಕೆಲವು ಅವಲಕ್ಕಿ ತುಂಬ ತೆಳ್ಳಗಿರುತ್ತಲ್ವ, ಅದು ಒಂದು 5 ನಿಮಿಷಕ್ಕೆ ನೆನೆಬಿಡುತ್ತೆ. ನೋಡ್ಕೊಂಡು ನೀವು ನೆನೆಸ್ಕೊಳ್ಳಿ ಎಷ್ಟೊತ್ತಿಗೆ ಅದು ನೆನೆಯುತ್ತೆ ಅಂತಂದ್ಬಿಟ್ಟು. ನೆನೆಸಿ ರೆಡಿ ಮಾಡಿ ಇಟ್ಕೊಂಬಿಡಿ. ಆವಾಗ ರುಬ್ಬವಾಗ ಎಲ್ಲದನ್ನೂ ಒಟ್ಟಿಗೆ ನೀವು ರುಬ್ಬಕ್ಕೆ ಸ್ಟಾರ್ಟ್ ಮಾಡಿಬಿಡ್ಬೋದು. ಆಮೇಲೆ ಮಿಕ್ಸಿ ಜಾರಿಗೆ ಫಸ್ಟಿಗೆ ನಾನು ಬೇಳೆಗಳು ಹಾಕ್ಕೋತೀನಿ ರುಬ್ಬವಾಗ. ನೋಡಿ, ಅವಲಕ್ಕಿ ನೋಡಿ ಚೆನ್ನಾಗಿ ನೆಂದಿದೆ. ಇಷ್ಟು ನೆಂದರೆ ಸಾಕು. ಇದ್ರದ್ದು ಅವಲಕ್ಕಿ ಎಲ್ಲ ನೀರು ಬಸ್ಬಿಟ್ಟು ತರ್ತೀನಿ. ಆಮೇಲೆ ಬೇಳೆಗಳು ಫಸ್ಟ್ ಹಾಕ್ಬಿಟ್ಟು ರುಬ್ಕೊಳ್ಳೋಣಂತೆ. ನೋಡಿ, ಬೇಳೆದು ಅಷ್ಟೇ ನೀರು ಹಾಗೇ ಇರಲಿ, ನಾನು ಬರೀ ಬೇಳೆ ಮಾತ್ರ ತೆಕ್ಕೊಂಡು ರುಬ್ಕೊಳ್ತೀನಿ. ಇಷ್ಟು ಕ್ವಾಂಟಿಟಿ ಇದೆ ಅಲ್ವಾ, ಒಂದು 2-3 ಸರ್ತಿ ಮಿಕ್ಸಿಗೆ ಹಾಕೊಂಬಿಟ್ರೆ ಎಲ್ಲ ರುಬ್ಬಿದ್ದಾಗೋಗ್ಬಿಡುತ್ತೆ, ಬೇಗನೆ ಆಗೋಗ್ಬಿಡುತ್ತೆ. ಏನು ಅಂದರೆ ಪ್ರಿಸರ್ವೇಟಿವ್ ಹಾಕಿರೋಂಥ ಯಾರೋ ಮಾಡಿರೋಂಥ ಹಿಟ್ಟೆಲ್ಲ ನಮಗೆ ನಂಬಕ್ಕೆ ಆಗಲ್ಲ ಅಲ್ವಾ. ಯಾವುದೇ ಆದ್ರೂ ನಮ್ಮ ಕೈಯಾರೆ ನಾವು ಮಾಡಿದಾಗ ಸಿಗೋ ಸಂತೋಷ ಮತ್ತು ಅದು ತಿಂದಾಗ ನಮಗೆ ಸಿಗೋದು ಬೆನಿಫಿಟ್ಸು ಯಾವಾಗಲೂ ಅಷ್ಟೇ ಕೊಂಡಿದ್ರಲ್ಲಿ ಸಿಕ್ಕಲ್ಲ. ನೀವು ತುಂಬ ವರ್ಕಿಂಗ್ ಇದ್ದೀರಾ ಅಥವಾ ನಿಮಗೆ ಮಾಡೋಕ್ಕೆ ಆಗಲ್ಲಪ್ಪ ಅನ್ನೋಂಥವ್ರ ಕತೆ ಬಿಡಿ, ಏನು ಮಾಡೋಕ್ಕಾಗಲ್ಲ ಪಾಪ, ಅವರಿಗೆ ತರಲೇಬೇಕಾಗತ್ತೆ, ಬೇರೆ ಆಪ್ಷನ್ ಇರೋಲ್ಲ. ಆದರೆ ಮನೆಯಲ್ಲಿ ಅಟ್ಲೀಸ್ಟ್ ನಿಮಗೆ ಒಂದು ಸ್ವಲ್ಪ ಟೈಮ್ ಇದೆ, ಇಷ್ಟು ಕಮ್ಮಿ ಕ್ವಾಂಟಿಟಿ ರುಬ್ಬಕ್ಕೆ 10 ನಿಮಿಷನೂ ಬೇಕಾಗಲ್ಲ. ಒಂದು 2-3 ಸತಿ ಮಿಕ್ಸಿ ಓಡಿಸ್ಬಿಟ್ರೆ ಆಗೋಗ್ಬಿಡುತ್ತೆ. ಸಾಧ್ಯ ಆಗುತ್ತೆ ಅನ್ನೋರು ಖಂಡಿತ ಮನೆಯಲ್ಲಿ ಮಾಡ್ಕೊಬೋದಲ್ವ. ಈ ಥರ ನೋಡಿ, ಒಂದು ಸರ್ತಿ ರುಬ್ಬಿದ್ದೀನಿ. ಇವಾಗ ಬೇಳೆನೂ ಸೇರಿಸ್ಬಿಟ್ಟು ಅವಲಕ್ಕಿನೂ ಸೇರಿಸ್ಕೊಂಡು ರುಬ್ತಾಯಿದ್ದೀನಿ 2ನೇ ರೌಂಡು. ಅದಾದಮೇಲೆ ಅಕ್ಕಿ ರುಬ್ಕೊತೀನಿ. ಸೊ ಎಲ್ಲದೂ ಅಷ್ಟೇ ನೋಡಿ, ನುಣ್ಣಗೆ ರುಬ್ಕೊಳ್ಳಿ. ಹಾಗಂತ ತುಂಬ ಅತಿ ಜಾಸ್ತಿ ಹೊತ್ತು ಮಿಕ್ಸಿ ಆಡಿಸ್ಬಾರ್ದು. ಏನು ಅಂದರೆ ಮಿಕ್ಸಿನಲ್ಲೇ ತುಂಬ ಹೊತ್ತು ಅದು ಬಿಸಿ ಆಗಿಬಿಡುತ್ತಲ್ಲ, ಮಿಕ್ಸಿ ರುಬ್ಬಿ ಆ ಬಿಸಿ ಆದ್ರೂ ಕೆಲವು ಸತಿ ಹುಳಿ ಬರುತ್ತೆ. ಕೆಲವೆಲ್ಲ ಟ್ರಿಕ್ಸು ಇದೆಲ್ಲ, ಅಂದರೆ ರುಬ್ಬಿ ಕರೆಕ್ಟಾಗಿ ನಮಗೆ ಕನ್ಸಿಸ್ಟೆನ್ಸಿ ಸಿಕ್ಕಿದೆ ಅನ್ನೋವರೆಗೂ ರುಬ್ಕೊಂಡ್ರೆ ಸಾಕು. ಬೇಕು ಅಂತ ಅನ್ನುವಾಗ ಸ್ವಲ್ಪ ನೀರು ಹಾಕ್ಕೊಂಡು ನೀವು ಎಲ್ಲದಕ್ಕೂ ಮಿಕ್ಸಿ ತಿರುಗ್ತಾ ಇಲ್ಲ ಅಂತ ಅನ್ನುವಾಗ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಿದ್ರೆ ಸಾಕು. ಅತಿಯಾಗಿ ನೀರಾಗಿ ರುಬ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆಮೇಲೆ ಇನ್ನೊಂದೇನು ಅಂದರೆ ರುಬ್ಬುವಾಗ ನೀವು ನೋಡಿಕೊಂಡು ಹಾಕ್ಕೊಳ್ಳಿ. ಕ್ವಾಂಟಿಟಿ ಕೆಲವು ಮಿಕ್ಸಿನಲ್ಲಿ ಜಾಸ್ತಿ ಹಿಡಿಯುತ್ತೆ, ಕೆಲವು ಮಿಕ್ಸಿನಲ್ಲಿ ಕಮ್ಮಿ ಹಿಡಿಯುತ್ತೆ. ಅತಿಯಾಗಿ ಹಾಕ್ಬಿಟ್ರೂ ಅದು ರುಬ್ಬಕ್ಕೆ ಬೇಜಾರು ಮಾಡ್ಕೊಳ್ಳುತ್ತೆ.
ಆ ಥರ ಮಾಡ್ಕೊಳ್ಳೋದು ಬೇಡ. ಆಮೇಲೆ ಫಸ್ಟಿಗೆ ಒಂದು ಸತಿ ಸುಮ್ಮನೆ ಹಾಗೆ ಡ್ರೈ ಇಂಗ್ರೀಡಿಯೆಂಟ್ಸ್ನ ಹಾಗೆ ರುಬ್ಕೊಂಬಿಟ್ಟು ಅದಾದಮೇಲೆ ಒಂದು ಚೂರು ನೀರು ಹಾಕ್ಕೊಂಡು ರುಬ್ಬಿ, ಆವಾಗ ತುಂಬ ಚೆನ್ನಾಗಾಗತ್ತೆ. ಏನು ಅಂದರೆ ಇದು ಎಲ್ರಿಗೂ ಗೊತ್ತಿರೋ ವಿಷಯನೇ. ಇದೇನಪ್ಪ ಹೊಸದಾಗಿ ಹೇಳ್ತಾಳೆ ಅಂತಂದರೆ, ಕೆಲವು ಸರ್ತಿ ಗೊತ್ತಿದ್ರೂ ಏನೋ ಒಂದು ವಿಷಯ ಮಿಸ್ ಆಗ್ತಾಯಿದೆ ಅನಿಸುತ್ತೆ, ಯಾಕೋ ಸರಿಯಾಗಿ ಬರ್ತಿಲ್ಲ ಅಂತ ಆಗಿರ್ಬೋದಲ್ವ. ಆವಾಗ ಯಾರಾನ ಹೇಳಿದ್ರೆ ಸರಿ ಹೋಗ್ತಿತ್ತೇನೋ ಅಂತ ಆಗಲಿ ಅಂತಂದ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ನೋಡಿ, ಇವಾಗ ಮಿಕ್ಸಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಹಿಟ್ಟು ರುಬ್ಬುವಾಗಲೇ ಒಂಚೂರು ನೀರು ಹಾಕಿರೋದ್ರಿಂದ ನಾನು ತಿರ್ಗಾ ಮತ್ತೆ ನೀರು ಜಾಸ್ತಿ ಸೇರಿಸ್ತಾ ಇಲ್ಲ. ಮತ್ತು ಹುದುಗಕ್ಕೆ ಮುಂಚೆ ಜಾಸ್ತಿ ನೀರು ಸೇರ್ಸೋಕ್ಕೆ ಹೋಗಬೇಡಿ, ಹುದುಗಿಲ್ಲ, ಆಮೇಲೆ ಹುದುಗ್ ಬರೋಲ್ಲ. ತುಂಬ ತೆಳುವಾಗಿರೋ ಹಿಟ್ಟು ಹುದುಗಲ್ಲ. ಆಮೇಲೆ ಈ ದೋಸೆ ಹುದುಗಿಸೋ ವಿಷಯ ಅಂದರೆ, ದೋಸೆ ಫರ್ಮೆಂಟ್ ಮಾಡೋ ವಿಷಯ ಅಂತೂ ಅದು ಒಂಥರ ಆರ್ಟ್ ಅಂತಲೇ ಹೇಳ್ಬೋದು. ಚಳಿಗಾಲದಲ್ಲೆಲ್ಲ ಏನು ಅಂದರೆ ಸ್ವಲ್ಪ ಬೆಚ್ಚಗಿರೋಂಥ ಜಾಗದಲ್ಲಿ ಇಡೋದು, ಫುಲ್ ಕವರ್ ಮಾಡೋವಂಥದ್ದು, ಅಥವಾ ಅದ್ರ ಮೇಲೆ ಇನ್ನೊಂದು ಪಾತ್ರೆ ಬೋರ್ಲ್ ಹಾಕೋವಂಥದ್ದು ಅಂಥದ್ದೆಲ್ಲ ಮಾಡಿ ಹುದುಗಿಸ್ಬೇಕಾಗತ್ತೆ. ಆದರೆ ಬೇಸಿಗೆನಲ್ಲಿ ನೀವು ಹೇಗಾನ ಮುಚ್ಚಿಡಿ, ಸರಿಯಾಗಿ ಮುಚ್ಚಿಲ್ಲ ಅಂದ್ರೂ ಪರವಾಗಿಲ್ಲ, ನೀಟಾಗಿ ಹುದುಗ್ಬಿಡತ್ತೆ. ಯಾಕಂದರೆ ವೆದರು ಮ್ಯಾಟ್ರ್ ಆಗುತ್ತೆ. ನೋಡಿ, ಇವಾಗ ಇದು ಮಾಡಿಬಿಟ್ಟು ರುಬ್ಬಿಟ್ಟು ಎಲ್ಲದನ್ನು ಚೆನ್ನಾಗಿ ಕೈಯಲ್ಲೇ ಕಲಿಸ್ಬಿಟ್ಟು ಫರ್ಮೆಂಟ್ ಆಗೋಕ್ಕೆ ಬಿಟ್ಟಿದ್ದೀನಿ ರಾತ್ರಿ ಎಲ್ಲ. ಮಾರನೇ ದಿನ ಬೆಳಗ್ಗಿಂದು ಇದು ಬೆಳಗ್ಗೆ ನಾನು ತೆಗೆದು ನೋಡಿದಾಗ ಕರೆಕ್ಟಾಗಿ ಹುದುಗಿದೆ. ಅದು ಕ್ವಾಂಟಿಟಿ ಜಾಸ್ತಿ ಆಗಿರುತ್ತೆ ಅದರಲ್ಲಿ, ಅಂದರೆ ಗುಡ್ ಬ್ಯಾಕ್ಟೀರಿಯಾ ಡೆವಲಪ್ ಆಗಿರುತ್ತೆ ಅಂತ ಅರ್ಥ. ಇವಾಗ ಇದಕ್ಕೆ ರುಚಿಗೆ ಬೇಕಾಗಿರೋ ಉಪ್ಪು ಹಾಕ್ಬಿಟ್ಟು, ಮತ್ತು ನಾನೇನು ನೀರು ಎಕ್ಸ್ಟ್ರಾ ಆ್ಯಡ್ ಮಾಡ್ತಾಯಿಲ್ಲ. ನೋಡಿ, ಇದನ್ನು ಹೀಗೆ ಕಲಿಸಿದ್ರೆ ನೋಡಿ ಕರೆಕ್ಟಾಗಿ ಹುದುಗಿರೋದು ಗೊತ್ತಾಗುತ್ತೆ. ಇದು ಏನು ಅಂದರೆ ಈಗ ಕರೆಕ್ಟಾಗಿ ಇಷ್ಟು ಹುದುಗಬೇಕು. ಅತಿ ಪಾತ್ರೆಯಿಂದ ಎಲ್ಲ ಸುರಿದೋಗೋಷ್ಟು ಹುದುಗುತ್ತೆ, ಅಥವಾ ಉದ್ದಿನಬೇಳೆ ತುಂಬ ಜಾಸ್ತಿ ಹಾಕ್ತಾರೆ ಕೆಲವರು, ಆವಾಗ ಒಂದು ಜಾಸ್ತಿ ಹುದುಗ್ಬಿಡುತ್ತೆ. ಆಮೇಲೆ ಹೊಟ್ಟೆ ನೋವು ಬರೋದು, ಇನ್ನೇನೋ ಒಂದು ಸಮಸ್ಯೆ ಆಗೋದು, ಆ ಥರ ಎಲ್ಲ ಆಗುತ್ತೆ. ಮತ್ತು ಹುಳಿ ಬಂದುಬಿಡುತ್ತೆ. ಹಾಗಾಗಿ ಕರೆಕ್ಟಾಗಿ ನೋಡ್ಕೊಂಡು ನೀವು ವೆದರಿಗೆ ತಕ್ಕನಾಗೆ ನೀವು ಉದ್ದಿನಬೇಳೆನ ಚೇಂಜ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಚಳಿಗಾಲ ಜಾಸ್ತಿ ಇದೆ ಅಂತಂದರೆ ಸ್ವಲ್ಪ ಉದ್ದಿನಬೇಳೆ ಇನ್ನೂ ಹಾಕ್ಕೋಬಹುದು. ಅದೇ ಸೆಕೆ ಇದೆ ಅಂತ ಅನ್ನುವಾಗ 3/4 ಲೋಟ ಉದ್ದಿನಬೇಳೆನೇ ಸಾಕಾಗುತ್ತೆ. ಮತ್ತು ಬೇರೆ ಬೇಳೆಗಳು ಹಾಕ್ತೀವಲ್ವ, ಅದನ್ನು ಹುದುಗತ್ತೆ. ಹಾಗಾಗಿ ಅದನ್ನು ನೋಡಿಕೊಂಡು ನೀವು ಮಾಡ್ಕೋಬೇಕು. ಇದ್ರ ಜೊತೆಗೆ ನಾನಿವತ್ತು ಒಂದು ಚಟ್ನಿ ಮಾಡ್ತಾಯಿದ್ದೀನಿ, ಪುದೀನ ಚಟ್ನಿಗೆ ಪುದೀನ ತೊಳೆದಿಟ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಬಿಟ್ಟು ಮಿಕ್ಸಿ ಜಾರ್ಗೆ ನೋಡಿ, ಒಂದು 2-3 ಸತಿ ಕ್ಲೀನಾಗಿ ತೊಳೆದಿರೋಂಥ ಪುದೀನನೇ ಇದು. ನೀರು ಮಾತ್ರ ತೆಗೆದುಬಿಟ್ಟು ಪುದೀನನೆಲ್ಲ ನಾನಿವಾಗ ಮಿಕ್ಸಿ ಜಾರಿಗೆ ಸೇರಿಸ್ಕೊತಾ ಇದ್ದೀನಿ. ಜಾಸ್ತಿ ಖಾರ ಮಾಡಲ್ಲ, ಗೊತ್ತಲ್ಲ, 3 ಮೆಣಸಿನ್ಕಾಯಿ ಹಾಕ್ತೀನಿ ಅಷ್ಟೇ, ಜಾಸ್ತಿ ಬೇಡ. ಒಂದು 2 ಹಿಡಿಯಷ್ಟು, ದೊಡ್ಡ ಹಿಡಿಯಷ್ಟು 1 ಹಿಡಿಯಷ್ಟು ಪುದೀನ ಇದೆ ಇದು. ಇದನ್ನು ಹಾಕ್ಬಿಟ್ಟು ನೋಡಿ, ಒಂದು 2 ಹಿಡಿಯಷ್ಟು ಕಾಯಿ ತುರಿನೂ ಸೇರಿಸ್ಕೊಂಡಿದ್ದೀನಿ. ಅದಕ್ಕೆ ಬೇಕಾಗಿರೋಷ್ಟು ಮೆಣಸಿನ್ಕಾಯಿ ಹೇಳಿದ್ನಲ್ಲ, 3 ಮೆಣಸಿನ್ಕಾಯಿ ಮಾತ್ರನೇ ಹಾಕಿದ್ದೀನಿ, ಜಾಸ್ತಿ ಹಾಕಿಲ್ಲ. ಆಮೇಲೆ ಒಂದು ಸಣ್ಣ ಬಟ್ಲಷ್ಟು ಹುರ್ಗಡ್ಲೆ ಸೇರಿಸ್ತಾ ಇದ್ದೀನಿ, ಒಂದು 3/4, ಅಂದರೆ 1 ಹಿಡಿ ಅಷ್ಟು ಹುರ್ಗಡ್ಲೆ ಸೇರಿಸ್ತಾ ಇದ್ದೀನಿ. ಹುರ್ಗಡ್ಲೆ ಆಪ್ಷನಲ್ಲು, ನೀವು ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು, ಸ್ವಲ್ಪ ಟೆಕ್ಸ್ಚರ್ ಕೊಡುತ್ತೆ, ಅದಕ್ಕೋಸ್ಕರ ನಾನು ಹುರ್ಗಡ್ಲೆನೂ ಆ್ಯಡ್ ಮಾಡಿದ್ದೀನಿ. ಆಮೇಲೆ ರುಚಿಗೆ ಬೇಕಾಗಿರೋಷ್ಟು ಉಪ್ಪು, ನಾನು ಕಲ್ಲುಪ್ಪು ಬಳಸ್ತೀನಿ ಸಾಮಾನ್ಯವಾಗಿ, ನೀವು ಬಳಸೋದಾದರೆ ಪುಡಿ ಉಪ್ಪನ್ನು ಹಾಕಬಹುದು. ಆಮೇಲೆ ಹುಣಸೆಹಣ್ಣು, ಒಂದೇ 1 ತೊಳೆ ಅಷ್ಟು ಹುಣಸೆ ಹಣ್ಣನ್ನು ಬಿಡಿಸ್ಬಿಟ್ಟು ಹಾಕ್ತಾಯಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಬೆಲ್ಲ. ನೀವು ಬರೀ ಉಪ್ಪು ಖಾರ ಹಾಕ್ಬಿಟ್ಟು ಚಟ್ನಿ ಮಾಡ್ತಾರೆ ಕೆಲವರು, ಬೆಲ್ಲ ಹುಣಸೆ ಹಣ್ಣು ಹಾಕ್ದಿರಾ ನಿಮ್ಮ ಮನೆಯಲ್ಲಿ ನೀವು ಹೆಂಗೆ ಮಾಡಿ ರೂಢಿ ಇಟ್ಕೊಂಡಿದ್ದೀರಾ ಆ ಥರ ಮಾಡಿ, ಅಥವಾ ಬೇರೆ ಥರ ಟ್ರೈ ಮಾಡ್ತೀನಿ ಅಂದರೆ ಈ ಥರನೂ ಮಾಡಿ ನೋಡಿ, ತುಂಬ ಚೆನ್ನಾಗಾಗುತ್ತೆ. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಇದನ್ನು ರುಬ್ಕೊಂಬರ್ಬೇಕು. ಜಾಸ್ತಿ ಇನ್ನೇನು ಹಾಕೋಷ್ಟಿಲ್ಲ, ಬರೀ ಹುರ್ಗಡ್ಲೆ, ಕಾಯಿ ತುರಿ ಮತ್ತು ಪುದೀನ, ಮೇಯ್ನ್ ಅದೇನೇ. ಉಪ್ಪು ಹುಳಿ ಖಾರ ಎಕ್ಸ್ಟ್ರಾ, ಅಂದರೆ ಉಪ್ಪು ಹುಳಿ ಖಾರ ಬೆಲ್ಲ ಇಷ್ಟು ಹಾಕಿದ್ರೇ ಸಾಕು. ನೋಡಿ, ಮಿಕ್ಸಿನಲ್ಲಿ ರುಬ್ಕೊಂಡು ತಂದಿದ್ದೀನಿ. ಇವಾಗ ಇದಕ್ಕೊಂದು ಫೈನಲಾಗಿ ಒಂದು ಒಗ್ಗರಣೆ. ನೋಡಿ, ಕನ್ಸಿಸ್ಟೆನ್ಸಿ ಈ ಥರ ಇದೆ. ನಿಮಗೆ ಬೇಕು ಅಂದರೆ ಇನ್ನೂ ಒಂದು ಸ್ವಲ್ಪ ನೀರಾಗಿ ಮಾಡ್ಕೊಳ್ಳಿ, ಇಲ್ಲ ಕರೆಕ್ಟಾಗಿ ಇಷ್ಟೇ ಕನ್ಸಿಸ್ಟೆನ್ಸಿ ಸಾಕು ಅಂತ ಅನ್ಸಿದ್ರೆ ನೀವು ಇಷ್ಟೇ ಕನ್ಸಿಸ್ಟೆನ್ಸಿ ಮಾಡ್ಕೊಳ್ಳಿ, ನಂಚ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ನಾನು ಮುಂಚೆನೇ ಇನ್ನೊಂದು ವೀಡಿಯೋದಲ್ಲಿ ಆಲೂಗಡ್ಡೆ ಪಲ್ಯ ಮಾಡೋದು ಮತ್ತು ಕೆಂಪು ಚಟ್ನಿ ಮಾಡೋದನ್ನ ತೋರಿಸಿದ್ದೀನಿ, ನೀವು ಆ ವಿಡಿಯೋನು ಚೆಕ್ ಮಾಡ್ಬೋದು. ಮಸಾಲೆ ದೋಸೆಗೆ ಬೇಕಾಗಿರೋಂಥ ಪಲ್ಯ ಚಟ್ನಿದು ವಿಡಿಯೋ ಆಲ್ರೆಡಿ ಇದೆ. ಅದಕ್ಕೆ ಇವತ್ತು ನಾನು ಅದನ್ನೆಲ್ಲ ಮಾಡಿ ತೋರಿಸ್ತಾ ಇಲ್ಲ, ಇವತ್ತು ಬರೀ ಪುದೀನ ಚಟ್ನಿ ತೋರಿಸ್ತಾ ಇದ್ದೀನಿ. ಆಮೇಲೆ ಇದಕ್ಕೊಂದು ಎಣ್ಣೆ, ಸಾಸಿವೆ, ಹಿಂಗಿನ ಒಗ್ಗರಣೆ ಸೇರಿಸ್ಬಿಟ್ರೆ ಅಷ್ಟೇ, ಸಿಂಪಲ್ಲಾಗಿರೋಂಥ ಚಟ್ನಿ ರೆಡಿ ಆಗೋಗ್ಬಿಡುತ್ತೆ. ನೋಡಿ, ತುಂಬ ಚೆನ್ನಾಗಾಗಿದೆ ಅಲ್ವಾ. ನೀರಾಗಿ ಬೇಕು ಅಂದರೆ ನೀರಾಗಿ ಮಾಡ್ಕೊಳ್ಳಿ, ಇನ್ನೊಂಚೂರು ಗಟ್ಟಿಯಾಗಿ ಮಾಡೋದಾದ್ರೆ ನಿಮ್ಮ ಇಷ್ಟ ನೋಡ್ಕೊಂಡು ಮಾಡ್ಕೊಳ್ಳಿ. ಆಮೇಲೆ ತವಾ ಕಾದಿರೋಂಥ ಹೆಂಚಿನ ಮೇಲೆ ದೋಸೆ ಹಿಟ್ಟು ಹಾಕ್ಬಿಟ್ಟು ಚುಯಿ ಅಂತ ನೀಟಾಗಿ ದೋಸೆ ಹರಡ್ಬಿಟ್ಟು ತೆಳುವಾಗಿ ಹರಡ್ಕೊಂಡ್ರೆ ಚೆನ್ನಾಗಾಗತ್ತೆ. ಬೇಕು ಕೆಲವರು ಸೆಟ್ ದೋಸೆ ಥರ ಮಾಡ್ಕೊಂಡು ತಿಂತಾರೆ, ಅದೂ ಚೆನ್ನಾಗಾಗುತ್ತೆ. ಈ ಥರ ದೋಸೆ ಆ್ಯಕ್ಚುಲಿ ಈ ಹಿಟ್ಟಲ್ಲಿ ಬ್ರೆಡ್ ಥರ ದೋಸೆ ಮಾಡ್ಬೋದು, ಅಂದರೆ ದಪ್ಪಕ್ಕೆ ಇದು ಸೆಟ್ ದೋಸೆ ಮಾಡ್ತೀವಲ್ಲ ಅದನ್ನ ಮಕ್ಕಳು ಬ್ರೆಡ್ ದೋಸೆ ಅಂತಾರೆ.
ಆ ಥರನೂ ಮಾಡ್ಬೋದು. ಇಲ್ಲ ಅಂತಂದರೆ ತೆಳುವಾಗಿ ಪೇಪರ್ ದೋಸೆನೂ ಮಾಡ್ಬೋದು. ಒಟ್ಟಿನಲ್ಲಿ ಮಸಾಲೆ ಹಚ್ಚಿದ್ರೆ ಮಸಾಲೆ ದೋಸೆನೂ ರೆಡಿ. ನಾನು ಮಸಾಲೆದು ಮತ್ತು ಆಲೂಗಡ್ಡೆ ಈರುಳ್ಳಿ ಪಲ್ಯದ್ದು ವಿಡಿಯೋ ಆಲ್ರೆಡಿ ಹಾಕಿದ್ದೀನಿ ಚಾನಲಲ್ಲಿ, ಅದನ್ನು ಹೋಗಿ ನೋಡಿ. ಆಮೇಲೆ ನೋಡಿ, ಎಣ್ಣೆ ಹಾಕ್ಬಿಟ್ಟು ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ಸೈಡ್ಸ್ ಎಲ್ಲ ಕೆಂಪಗಾಗಿ ನಮಗೆ ಕೆಂಪು ಕಾಣಿಸ್ತಾ ಇದೆ ಅನ್ನುವಾಗಲೇ ತಿರುಗಿಸಿ, ಅದಕ್ಕೆ ಮುಂಚೆ ತಿರುಗ್ಸೋಕೆ ಹೋಗಬೇಡಿ, ಆವಾಗ ಚೆನ್ನಾಗಾಗುತ್ತೆ. ಆ್ಯಕ್ಚುಲಿ ಕೆಂಪಗೆ ಬಂದಿದೆ ಕಲರು. ಈ ಲೈಟ್ಗಳು ವ್ಯತ್ಯಾಸ ಇರುತ್ತಲ್ವ, ಆ ಕಲರಿಂದಾಗಿ ಬೇರೆನೇ ಕಲರ್ ಕಾಣಿಸ್ತಾ ಇದೆ. ಇವಾಗ ಕೆಂಪಗೆ ಸೂಪರಾಗಿ ಕಾಣಿಸ್ತಾ ಇದೆ. ರಿಯಲಾಗಿ ನೋಡುವಾಗ ಕೆಂಪಗಿದೆ ಆ್ಯಕ್ಚುಲಿ. ಆಮೇಲೆ ನೋಡಿ, ಎರಡೂ ಕಡೆ ಬೇಯಿಸ್ತೀನಿ ನಾನು ದೋಸೆನ. ನೋಡಿ, ಈ ಥರ ಬೇಯಿಸ್ಕೊಂಬಿಟ್ಟು ನಾವು ದೋಸೆ ರೆಡಿ ಮಾಡ್ಕೊಂಡು ಹಾಕ್ಕೊಂಡ್ರೆ, ಈ ಸ್ಟೇಜಲ್ಲಿ ನೀವು ಬೇಕು ಅಂದರೆ ಕೆಂಪು ಚಟ್ನಿ ಹಾಕೋಬೋದು ಮೇಲ್ಗಡೆ ಹಚ್ಚುವಾಗ. ಎಷ್ಟು ಚೆನ್ನಾಗಾಗುತ್ತೆ ಈ ದೋಸೆ ಅಂದರೆ ಮಾತ್ರ ಸೂಪರಾಗಿರುತ್ತೆ. ನೀವು ಖಂಡಿತ ಮಾಡಲೇಬೇಕು. ಮಾಡಿಬಿಟ್ಟು ಹೇಗಾಯ್ತು ಅಂತ ನನಗೆ ತಿಳಿಸಲೇಬೇಕು. ನೋಡಿ, ಬೇಕು ಅಂದರೆ ಇದ್ರ ಮೇಲೆ ತುಪ್ಪ ಹಾಕ್ಕೊಂಡು ಮಜಾ ಮಾಡಿ ತಿನ್ನಿ, ಖುಷಿಯಾಗಿರಿ. ಹಾಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವತ್ತೇ ಸಬ್ಸ್ಕ್ರೈಬ್ ಮಾಡಿ.